ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಸಹಸ್ರಾರು ಚಕ್ರ ಬಂದು ನಮ್ಮ ನೆತ್ತಿಯ ಮೇಲ್ಭಾಗದಲ್ಲಿ ಇರುತ್ತೆ. ಇದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ ನಮಗೆ ಕಾಸ್ಮಸ್ ಎನರ್ಜಿ ನಮಗೆ ಚೆನ್ನಾಗಿ ಸಿಗಬೇಕು. ನಮಗೆ ದೈವತಾ ಬಲ, ಇವಾಗ ನಾವು ದೇವಸ್ಥಾನಕ್ಕೆ ಹೋದರೆ ಆ ಒಂದು ಎನರ್ಜಿನ ನಾವು ಅಂದರೆ ಎನರ್ಜಿನ ನಮ್ಗೆ ಆ ಫ್ರೀಕ್ವೆನ್ಸಿ ಸಿಗೋದೇ ನಮ್ಮ ಸಹಸ್ರಾರು ಚಕ್ರದಿಂದ. ಕೆಲವ್ರಿಗೆ ಬ್ಲಾಕೇಜ್ ಆಗಿರೋದ್ರಿಂದ ಅವ್ರಿಗೆ ಸ್ಪಿರಿಚುಯಾಲಿಟಿಲಿ ಕನೆಕ್ಟ್ ಆಗೋಕ್ಕೆ ಆಗ್ತಾರಲ್ಲ, ಅಥವಾ ಒಂದು ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗೋಕ್ಕೆ ಆಗ್ತಾರಲ್ಲ. ದೇವರು ದಿಂಡ್ರು ಅಂದರೆ ತುಂಬ ತಾತ್ಸಾರ ಮಾಡ್ತಿರ್ತಾರೆ, ಪೂಜೆ ಪುನಸ್ಕಾರ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಈ ಥರದವ್ರಿಗೆ ಸಹಸ್ರಾರು ಚಕ್ರ ಬ್ಲಾಕೇಜ್ ಇರುತ್ತೆ. ಇಂಥವ್ರು ಕೂಡ ಕ್ಲಿಯರ್ ಕ್ರಿಸ್ಟಲ್ ಇಂದ ಅಥವಾ ಮೂನ್ ಸ್ಟೋನಿಂದ ಒಂದು ಎಮೋಷನ್ನ ಅವರು ಅದನ್ನು ಅಂದರೆ ಬ್ಯಾಲೆನ್ಸ್ ಮಾಡಿಕೊಂಡು ಇವರಿಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ, ಮತ್ತು ನಿಮಗೆ ಸ್ಪಿರಿಚುವಲ್ ವೆಲ್ನೆಸ್ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಬರುವಂತಹ ಒಂದು ಬ್ಯೂಟಿಫುಲ್ ಒಂದು ಅಂತ ಹೀಲಿಂಗ್ ಎನರ್ಜಿ ಇರುವಂತಹ ಕ್ರಿಸ್ಟಲ್ ಅಂತಂದರೆ ಅಮೆಥಿಸ್ಟ್ ಅಂತಂದರೆ ಇದು ಅಮೆಥಿಸ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ, ನಮ್ಮ ಓವರ್ ಆಲ್ ಪ್ರೊಟೆಕ್ಷನ್ ಕೊಡುತ್ತೆ. ನಾವೀಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ನಮ್ಮಲ್ಲಿ ಏನೋ ಒಂದು ಭಯ ಕಾಡ್ತಾ ಇರುತ್ತೆ, ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಅಥವಾ ಏನೋ ಒಂದು ಕ್ಲಾರಿಟಿ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಒಂದು ಅಮೆಥಿಸ್ಟ್ನ ಯೂಸ್ ಮಾಡೋದ್ರಿಂದ ಇದು ಕಮ್ಯುನಿಕೇಷನಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಯಾವ್ದಾದ್ರೆ ನೀವು ಇಂಟರ್ವ್ಯೂ ಹೋಗ್ತಾ ಇರ್ತೀರ, ತುಂಬ ಸೆಲ್ಫ್ ಕಾನ್ಫಿಡೆನ್ಸಿಂದ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಹಾಗೆ ಇದರಲ್ಲಿ ತುಂಬ ಹೀಲಿಂಗ್ ಎನರ್ಜಿ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ನಿಮ್ಮ ಸುತ್ತ ಯಾವುದೇ ಥರ ನೆಗೆಟಿವಿಟಿ ಅಫೆಕ್ಟ್ ಆಗದೆ ಇರೋಂಗೆ, ಅಥವಾ ಯಾವುದೇ ಥರ ದೃಷ್ಟಿ ಬೀಳದೆ ಇರೋದಿಂಗೆ, ಅಥವಾ ಯಾವುದೇ ಒಂದು ಬೂರಿ ನಜರ್ ನಿಮ್ಗೆ ಆಗದೆ ಇರೋ ಥರ ಈ ಒಂದು ಅಮೆಥಿಸ್ಟ್ ಇದು ಮಾಡುತ್ತೆ. ಮತ್ತು ಕೆಲವರಿಗೆ ನನ್ನ ಲೈಫಲ್ಲಿ ಎಕ್ಸ್ಪ್ಯಾನ್ಷನ್ ಇಲ್ಲ, ಗ್ರೋತ್ ಇಲ್ಲ, ನನಗೆ ಅಂದರೆ ನನ್ನ ಮನಿನ ಅಟ್ರಾಕ್ಷನ್ ಮಾಡೋಕ್ಕಾಗ್ತಿಲ್ಲ, ಏನೇನೋ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ಜರ್ನಲ್ ಮಾಡ್ತೀನಿ, ಬಟ್ ನನಗೆ ದುಡ್ಡು ಮಾತ್ರ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇಂಥವ್ರು ಕೂಡ ಗ್ರೀನ್ ಅವೆಂಚುರನ್ ಅಂತ ಒಂದು ಸ್ಟೋನ್ ಬರುತ್ತೆ. ಈ ಸ್ಟೋನನ್ನು ನಾವು ಪ್ರತಿನಿತ್ಯ ನಾವು ಒಂದು ಎನರ್ಜೈಸ್ ಮಾಡಿ ನಾವು ಕೈಗೆ ಹಾಕೊಳ್ತಾ ಬಂದರೆ ಅದು ಕೂಡ ನಮ್ಮ ಹಾರ್ಟ್ ಎನರ್ಜಿನ ಅಂದರೆ ಹಾರ್ಟ್ ಚಕ್ರನ ಓಪನ್ ಮಾಡುತ್ತೆ. ಹಾಗೆ ಓವರಾಲ್ ಎಲ್ಲ ಚಕ್ರಗಳಿಗೂ ಇದು ಹೆಲ್ಪ್ ಮಾಡಿ ನಮಗೆ ಅದು ಹಣ ಆಕರ್ಷಣೆ ಅಂದರೆ ನಮ್ಗೆ ಇವಾಗ ಏನೋ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನಿಮ್ಗೊಂದು ಒಳ್ಳೆ ಗ್ರೋತ್ ಸಿಗುತ್ತೆ, ಮತ್ತು ಎಕ್ಸ್ಪ್ಯಾನ್ಷನ್ ಸಿಗುತ್ತೆ, ಮತ್ತು ಮನಿ ಸ್ಟೆಬಿಲಿಟಿ ಸಿಗುತ್ತೆ, ಮತ್ತು ನಿಮಗೆ ಚೆನ್ನಾಗಿ ದುಡ್ಡನ್ನು ಆಕರ್ಷಣೆ ಕೂಡ ಮಾಡಿಕೊಡುತ್ತೆ. ಹಾಗೆ ಮತ್ತೊಂದು ಇವಾಗ ಟ್ರೆಂಡಲ್ಲಿರುವಂತಹ ಒಂದು ಕ್ರಿಸ್ಟಲ್ ಅಂತಂದರೆ ಪೈರೈಟ್. ನಿಮ್ಗೆಲ್ಲರಿಗೂ ಗೊತ್ತು, ಪೈಲೈಟ್ ಅನ್ನೋದು ಇಟ್ಸ್ ಎ ಫೂಲಿಶ್ ಗೋಲ್ಡ್ ಅಂತ ನಾವು ಕರಿತೀವಿ. ಇದು ಕೂಡ ತುಂಬ ಇವಾಗ ಪ್ರಚಲಿತವಾಗಿದೆ, ಎಲ್ಲ ಕಡೆ ಇದು ಸುಲಭವಾಗಿ ಸಿಗ್ತಾ ಇದೆ. ಆದರೆ ಒರಿಜಿನಲ್ ಯಾವುದು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಇವಾಗ ಅಮೆಝಾನಲ್ಲಿ ಕೂಡ ನಿಮಗೆ 300 ರೂಪಾಯಿಗೆ ಸಿಗುತ್ತೆ, ಅಥವಾ ನೀವು ಒಂದು ಎನರ್ಜೈಸ್ಡ್ ಆಗಿರೋ ಕ್ರಿಸ್ಟಲ್ ಕೂಡ ನಿಮಗೆ 1000-1500 ರೂಪಾಯಿವರೆಗೂ ಸಿಗುತ್ತೆ. ಆದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಮತ್ತು ಯಾವಾಗಲೂ ಅಷ್ಟೇ ನಾವು ಕ್ರಿಸ್ಟಲ್ಸ್ನ ನಾವು ಸೆಲೆಕ್ಟ್ ಮಾಡೋದಿಲ್ಲ, ಸಾಮಾನ್ಯ ಕ್ರಿಸ್ಟಲ್ಸ್ನ ಅದೇ ನಮ್ಮನ್ನ ಸೆಲೆಕ್ಟ್ ಮಾಡುತ್ತೆ. ಕೆಲವು ಟೈಮ್ ಯಾರೋ ಇವಾಗ ನಮ್ಮ ಹತ್ರನೂ ಅಷ್ಟೇ ಎಷ್ಟೋ ಜನ DM ಮಾಡ್ತಾರೆ, ಮೇಡಮ್ ನನಗೆ ಕ್ರಿಸ್ಟಲ್ ಬೇಕು, ನನಗೆ ಯಾವುದೋ ಮೂನ್ ಸ್ಟೋನ್ ಕ್ರಿಸ್ಟಲ್ ಬೇಕು, ರೋಸ್ ಕ್ವಾರ್ಟ್ಸ್ ಬೇಕು, ಅಥವಾ ಇವಾಗ ನಾವು ರಿಲೇಷನ್ಶಿಪ್ಗಂತಲೇ ಬೇರೆ ಕ್ರಿಸ್ಟಲ್ಸ್ ಇದೆ ಅಂತಂದರೆ ಟ್ವಿನ್ ಹಾರ್ಟ್ ಮ್ಯಾಂಡೇರಿಯನ್ ಡಕ್ದು ಒಂದು ಕ್ರಿಸ್ಟಲ್ ಬರುತ್ತೆ, ಅದು ಬೇಕು ಮೇಡಮ್ ಅಂತ ಕೇಳ್ತಾರೆ. ಯಾಕೆಂತಂದರೆ ಇವಾಗ ತುಂಬ ಜನಕ್ಕೆ ಎಲ್ಲ ಕಡೆನೂ ಇವಾಗ ಈ ಕ್ರಿಸ್ಟಲ್ಸ್ಗಳು ಪರಿಚಯ ಆಗಿರೋದ್ರಿಂದ ಅಥವಾ ರೀಲ್ಸಲ್ಲಿ ನೋಡ್ತಾ ಇರೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ. ಸೊ ದೇ ಆರ್ ದ ಚೂಸಿಂಗ್ ದ ಕ್ರಿಸ್ಟಲ್ಸ್. ಅಂದರೆ ನಾವು ಕ್ರಿಸ್ಟಲ್ಸ್ನ ಚೂಸ್ ಮಾಡೋಕ್ಕಿಂತ ಕ್ರಿಸ್ಟಲ್ ನಮ್ಮನ್ನ ಚೂಸ್ ಮಾಡುತ್ತೆ. ಆವಾಗ ಅವರೇ ಹುಡ್ಕೊಂಡು ಬರ್ತಾರೆ, ನನಗೆ ಕ್ರಿಸ್ಟಲ್ ಬೇಕು, ನಾನೀಗ ಹಾಕೋಬೇಕು ಅನ್ನೋ ಇಂಟ್ರೆಸ್ಟು ಅವ್ರಿಗೆ ಮೂಡುತ್ತೆ. ಆವಾಗ ನಾವು ಅದನ್ನು ಏನಂತ ಅರ್ಥ ಮಾಡ್ಕೋಬೇಕಾದ್ರೆ ಕ್ರಿಸ್ಟಲ್ಸ್ ಆರ್ ಚೂಸಿಂಗ್ ಅಸ್ ಅಂತ. ಆ ಥರ ಇರುವಾಗ ಆ ಒಂದು ಕ್ರಿಸ್ಟಲ್ಗೆ ನಾವು ಎನರ್ಜೈಸ್ ಮಾಡಿ ಅದನ್ನು ನಾವು ಹಾಕ್ಕೊಂಡಾಗ ಅದು ಇನ್ನಷ್ಟು ನಮಗೆ ಕನೆಕ್ಟ್ ಆಗುತ್ತೆ.